17 ವರ್ಷದ ಅಪ್ರಾಪ್ತೆ ಮೇಲೆ ಸಾಮೂಹಿಕ ಅತ್ಯಾಚಾರ ಸಂಬಂಧ ಪೊಲೀಸರು 4 ಜನ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ಕಾಕತಿ ಪೊಲೀಸರು ನೊಂದ ಬಾಲಕಿ ನೀಡಿರುವ ಮಾಹಿತಿಯ ಆಧಾರದಲ್ಲಿ 4 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. 4 ಆರೋಪಿಗಳನ್ನು ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ನಡೆಸಲಿದ್ದಾರೆ. ಸ್ನೇಹಿತನ ಜೊತೆಗಿದ್ದ ಅಪ್ರಾಪ್ತೆಯನ್ನ ಬೆದರಿಸಿ ಸಾಮೂಹಿಕ ಅತ್ಯಾಚಾರವೆಸಗಿರುವುದಾಗಿ ದೂರು ದಾಖಲಿಸಲಾಗಿತ್ತು. ಫೆಬ್ರವರಿ 15ರಂದು ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿತು. ಸ್ನೇಹಿತನ ಜೊತೆಗೆ ಕಾಕತಿ ಅರಣ್ಯ ಪ್ರದೇಶದಲ್ಲಿ 17 ವರ್ಷದ ಬಾಲಕಿ ಸುತ್ತಾಡ್ತಾ ಇದ್ಲು. ಈ ವೇಳೆ ಬಾಲಕಿಯನ್ನ ಬೆದರಿಸಿ ಅತ್ಯಾಚಾರವೆಸಗಲಾಗಿದೆ ಅಂತ ಆರೋಪಿಸಲಾಗಿತ್ತು. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ಇನ್ನು ಅಪ್ರಾಪ್ತೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ನೀಡಿರುವಂತಹ ವರದಿ ಇಲ್ಲಿದೆ. ಇಡೀ ಬೆಳಗಾವಿ ಜಿಲ್ಲೆಯೇ ಬೆಚ್ಚಿ ಬೀಳುವಂಥ ಒಂದು ಗ್ಯಾಂಗ್ ರೇಪ್ ನಡೆದಿರುವಂಥದ್ದು. ಪ್ರಮುಖವಾಗಿ 17 ವರ್ಷದ ವಿದ್ಯಾರ್ಥಿನಿಯ ಮೇಲೆ ಏನೋ ಪುಂಡ್ರು ಸುಮಾರು 7 ಜನ ಏನಂತಂದರೆ ಅತ್ಯಾಚಾರವನ್ನು ಎಸಗಿರುವಂಥದ್ದು. ಅಷ್ಟೇ ಅಲ್ಲ, ಏನಂತಂದರೆ ಅದನ್ನು ವಿಡಿಯೋ ಸಹ ಮಾಡಿಕೊಂಡು ಅವರ ಪೋಷಕರಿಗೆ ಒಂದು ಬೆದರಿಕೆಯನ್ನು ಹಾಕಿರುವಂಥದ್ದು. ಇದೀಗ ನಾವು ಏನು ಆ ಘಟನೆ ನಡೆದ ಸ್ಥಳದಲ್ಲೇ ಇರುವಂಥದ್ದು. ಇದು ಏನಂತಂದರೆ ಕಾಕತಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಪ್ಲೇಸು. ಈ ಪಕ್ಕದಲ್ಲಿ ಏನು ನಾವು ಗಮನಿಸ್ತಾ ಇದ್ದೀವಿ, ಇದು ಏನಂತಂದರೆ ಬೆಳಗಾವಿ ನಗರ. ಪ್ರಮುಖವಾಗಿ ಈ ಮೇಲೆ ಒಂದು ಬೆಟ್ಟದ ಮೇಲೆ ನಿಂತರೆ ಇಡೀ ಬೆಳಗಾವಿ ನಗರ ಕಾಣುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಈ ವೀಕೆಂಡ್ಗಳಲ್ಲಿ ಏನಂತಂದರೆ ಇಲ್ಲಿ ಪ್ರೇಮಿಗಳು ಏನಂತಂದರೆ ಈ ಒಂದು ಗುಡ್ಡದಲ್ಲಿ ಬಂದು ಏಕಾಂತದಲ್ಲಿ ಕಾಲ ಕಳೆಯುವಂಥದ್ದು. ಅದೇ ರೀತಿಯಾಗಿ ಏನಂತಂದರೆ ಈ ಒಂದು ಪ್ರೇಮಿಗಳು ಅಂದರೆ 15ನೇ ತಾರೀಕಿನಂದು ಏನು ವಿದ್ಯಾರ್ಥಿನಿ ಏನಿದ್ದಾರೆ ಅವರು ಮತ್ತು ಅವರ ಬಾಯ್ ಫ್ರೆಂಡ್ ಇದೇ ಒಂದು ಸ್ಥಳದಲ್ಲಿ ಏನಂತಂದರೆ ಕುಳಿತಿರುವಂಥ ಸಂದರ್ಭದಲ್ಲಿ ಸುಮಾರು 7 ಜನ ಕಿಡಿಗೇಡಿಗಳು ಪ್ರಮುಖವಾಗಿ ಏನಂತಂದರೆ ಈ ಗ್ರಾಮದ ಅಕ್ಕಪಕ್ಕದಲ್ಲಿ ಏನು ಈ ಬೆಟ್ಟದ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಗ್ಯಾಂಗ್ ಏನು ಈ ಒಂದು ಪ್ರೇಮಿಗಳ ಮೇಲೆ ಒಂದು ಅಟ್ಯಾಕನ್ನು ಮಾಡುತ್ತೆ. ಪ್ರಮುಖವಾಗಿ ಏನು ಏಕಾಂತದಲ್ಲಿದ್ದಂಥ ಪ್ರೇಮಿಗಳನ್ನು ಒಂದು ಬೆದರಿಕೆಯನ್ನು ಹಾಕುತ್ತೆ. ಬೆದರಿಕೆ ಹಾಕಿದ ನಂತರ ಏನಂತಂದರೆ ಅಲ್ಲಿರ್ತಕ್ಕಂಥ ಏನು ಅಪ್ರಾಪ್ತ ಕಾಲೇಜು ಯುವತಿ ಏನಿದ್ದಾಳೆ ಅವಳಿಗೆ ಸಾಮೂಹಿಕವಾಗಿ ಏನಂತಂದರೆ 5 ಜನರು ಅತ್ಯಾಚಾರವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇದೇ ಸ್ಥಳದಲ್ಲಿ ಆ ಒಂದು ಅತ್ಯಾಚಾರ ನಡೆದಿರುವಂಥದ್ದು. ಇಲ್ಲಿ ಏನಂತಂದರೆ ಅದನ್ನು ಅತ್ಯಾಚಾರ ಮಾಡೋದಲ್ಲದೆ ಸುಮಾರು 2 ಏನು ಕಿಡಿಗೇಡಿಗಳಿದ್ದಾರೆ ಆರೋಪಿಗಳು, ಅವರು ಅದನ್ನು ಸಂಪೂರ್ಣವಾಗಿ ಚಿತ್ರೀಕರಣ ಮಾಡ್ತಾರೆ. ಚಿತ್ರೀಕರಣ ಮಾಡಿದ ನಂತರ ಕಳೆದ 2 ದಿನಗಳಿಂದ ಏನು ಆ ಬಾಲಕಿ ಏನಿದ್ದಾಳೆ ಆ ಬಾಲಕಿಯ ಪೋಷಕರಿಗೆ ಅವರ ಏನು ಮೊಬೈಲನ್ನು ಕಸಿದುಕೊಂಡಿರ್ತಾರೆ. ಕಾಲೇಜು ಮಹಿಳೆ ಮತ್ತು ಕಾಲೇಜು ವಿದ್ಯಾರ್ಥಿನಿ ಮತ್ತು ಒಂದು ಏನು ಅವಳ ಬಾಯ್ ಫ್ರೆಂಡನ್ನ ಒಂದು ಮೊಬೈಲನ್ನು ಕಿತ್ಕೊಂಡು ಆ ಮೊಬೈಲ್ನಲ್ಲಿರ್ತಕ್ಕಂಥ ನಂಬರ್ಗೆ ಏನಂತಂದರೆ ಫೋನ್ ಮಾಡಿ ಬೆದರಿಕೆಯನ್ನು ಹಾಕ್ತಾರೆ. ಬೆದರಿಕೆ ಹಾಕೋದಲ್ಲದೆ ಏನಂತಂದರೆ ಹಣಕ್ಕಾಗಿಯೂ ಸಹ ಬೇಡಿಕೆಯನ್ನು ಇಡ್ತಾರೆ. ಇದೇ ರೀತಿ ಏನಂತಂದರೆ ಈ ಗ್ಯಾಂಗ್ ಕಳೆದ ಹಲವು ವರ್ಷಗಳಿಂದ ಒಂದು ಈ ರೀತಿ ಪ್ರೇಮಿಗಳನ್ನು ಹೆದರಿಸುವಂಥದ್ದು ಮತ್ತು ಅವರಿಂದ ಏನಂತಂದರೆ ಸಿಕ್ಕಷ್ಟು ಒಡವೆ ಮತ್ತು ಹಣಗಳನ್ನು ಕಿತ್ತುಕೊಂಡು ಏನಂತಂದರೆ ಈ ರೇಪ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಹಾಗೇ ಇವತ್ತು ಸಹ ಏನಂತಂದರೆ ಈ ರೀತಿ ಒಂದು ಗ್ಯಾಂಗ್ ರೇಪನ್ನು ನಡೆಸೋ ಮೂಲಕ ಅವರಲ್ಲಿದ್ದಂಥ ಹಣವನ್ನು ಕಿತ್ತುಕೊಂಡು ಅವರ ಪೋಷಕರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಆ ಕಾಲೇಜು ಸಂತ್ರಸ್ತ ಬಾಲಕಿ ಅಪ್ರಾಪ್ತ ವಿದ್ಯಾರ್ಥಿನಿ ಏನಿದ್ದಾರೆ ಅವರು ಏನಂತಂದರೆ ದೂರನ್ನು ನೀಡಿರುವಂಥದ್ದು. ಇದೀಗ ಏನಂತಂದರೆ ಕಾಕತಿ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿದೆ. ದೂರನ್ನು ದಾಖಲಿಸಿಕೊಂಡಿರುವಂಥ ಏನು ಕಾಕತಿ ಠಾಣೆ ಪೊಲೀಸರು ಏನಿದ್ದಾರೆ ಅವರು ಈಗ ಏನು ಈಗಾಗಲೇ 4 ಜನ ಆರೋಪಿಗಳನ್ನು ಬಂಧಿಸಿರುವಂಥದ್ದು. ಬಂಧಿತರಿಂದ ಏನು ಅವರು ಅಶ್ಲೀಲವಾಗಿ ಏನು ವಿಡಿಯೋನ ತೆಗೆದುಕೊಂಡಿದ್ದರು, ಆ ವಿಡಿಯೋನೂ ಸಹ ವಶಪಡಿಸಿಕೊಂಡಿದ್ದಾರೆ. ಅವರನ್ನು ರಹಸ್ಯ ಸ್ಥಳದಲ್ಲಿಟ್ಟು ಇದೀಗ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನಂತಂದರೆ ಉಳಿದ ಆರೋಪಿಗಳು ಅಂದರೆ 7 ಆರೋಪಿಗಳಲ್ಲಿ ಕೇವಲ 4 ಆರೋಪಿಗಳು ಈಗಾಗಲೇ ಸಿಕ್ಕು ಹಾಕಿಕೊಂಡಿರೋದ್ರಿಂದ ಇನ್ನೂ ಏನಂತಂದರೆ 3 ಜನ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅವರನ್ನು ಬಂಧಿಸುವ
ನಡೆಸುವಂಥ ವಿಶ್ವಾಸದಲ್ಲಿದ್ದಾರೆ. ಒಟ್ಟಾರೆ ಏನಂತಂದರೆ ಈ ಗ್ಯಾಂಗ್ ಕಳೆದ ಹಲವು ವರ್ಷಗಳಿಂದ ಏನಂತಂದರೆ ಇದೇ ರೀತಿಯಾಗಿ ಇಲ್ಲಿ ಏನು ಸ್ವಚ್ಛಂದವಾಗಿ ವಿಹರಿಸ್ತಿರುವಂಥ ಒಂದು ಜಾಗದಲ್ಲಿ ಏನಂತಂದರೆ ಬಂದು ಅಟ್ಯಾಕ್ ಮಾಡುವಂಥದ್ದು, ಅವರಿಗೆ ಸಿಕ್ಕಷ್ಟು ಕಾಸವನ್ನು ಕಿತ್ಕೊಂಡು ಅವರಿಗೆ ಏನಂತಂದರೆ ಬೆದರಿಕೆ ಹಾಕಿ ಅತ್ಯಾಚಾರವನ್ನು ಮಾಡುವಂಥದ್ದು. ಇದೀಗ ಏನು ಬಂಧಿತ ಆರೋಪಿಗಳನ್ನು ಏನು ಹೆಚ್ಚಿನ ವಿಚಾರಣೆ ನಡೆಸಿದ ನಂತರ ಅವರು ಇದುವರೆಗೆ ಎಷ್ಟು ರೇಪ್ಗಳನ್ನು ಮಾಡಿದ್ದಾರೆ, ಎಷ್ಟು ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಮತ್ತು ಯಾವ್ಯಾವ ರೀತಿ ಅವರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಒಟ್ಟಾರೆ ಏನಂತಂದರೆ ಈ ಏನು ಸುಮಾರು 5 ಜನ ಏನು ಪಡ್ಡೆ ಹುಡುಗರೇನಿದ್ದಾರೆ ಅವರು ಏನಂತಂದರೆ ಈ ಒಂದು ಅತ್ಯಾಚಾರವನ್ನು ನಡೆಸಿರುವಂಥದ್ದು, ಗ್ಯಾಂಗ್ ರೇಪನ್ನು ಮಾಡಿರುವಂಥದ್ದು ಇದೀಗ ಏನಂತಂದರೆ ಅವರು ಸಿಕ್ಕಾಕೊಂಡಿದ್ದಾರೆ. ನಂತರ ಏನಂತಂದರೆ ಇಡೀ ಏನು ಯಾವ ರೀತಿ ಇವರು ಮಾಡಿದ್ದಾರೆ ಅನ್ನೋದು ನಂತರ ಅಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ಸದಾಶಿವ್ ಜೊತೆ ಶ್ರೀಕಾಂತ್ ಕುಕ್ಕಡಿ, TV9 ಕಾಕ್ತಿ.